ಇಷ್ಟೊತ್ತಿಗೆ ನಾವೇನಾದರೂ ಧರ್ಮಸ್ಥಳದಲ್ಲಿ ಇದ್ದಿದ್ರೆ ಸಾರಿ ಇಂಡಿಯಾದಲ್ಲಿ ಇದ್ದಿದ್ರೆ ಒಳ್ಳೆ ಭಾಳ ಅಂತ. ಇವಾಗ ಗುರು ಫಾಸ್ಟ್ ಆಯಿತು. ಸೊ ಬ್ಯೂಟಿಫುಲ್. ವಾವ್, ಇಟ್ಸ್ ಮೈಂಡ್ ಬ್ಲೋಡಿಂಗ್. ಒಳ್ಳೇದವ. ಏನಂದೆ ಇನ್ನೊಂದ್ಸಲ ಹೇಳು. ಈ ಬ್ಲಾಗ್ನಲ್ಲೂ ವಾಯ್ಸ್ ಓವರೇ ಕೊಡಬೇಕಾಗಿ ಬಂದಿದೆ, ಯಾಕಂದರೆ ಯಾವುದು ನನ್ನ ಹತ್ರ ಎಕ್ಸ್ಟರ್ನಲ್ ಮೈಕ್ ಇಲ್ಲ, ಪ್ಲಸ್ ಇನ್ನೂ ಒಂದು ಇಂಟರ್ಕಾಮಿಗೆ ಕನೆಕ್ಟ್ ಮಾಡ್ಕೊಂಡು ನಾವು ಮಾತಾಡ್ಕೊಂಡು ಹೋಗ್ತಾ ಇದ್ವಿ. ಈ ವಿಡಿಯೋನಲ್ಲಿ ಏನೇನು ಹೇಳ್ಬೋದು ಅಂದರೆ, ನಾವು ಲಾಸ್ಟ್ ಇಯರ್ ಬರ್ತಾ ಇದ್ವಿ ಇಲ್ಲಿಗೇನೆ ಧರ್ಮಸ್ಥಳಕ್ಕೆ, ಏನಿಲ್ಲ ಅಂದ್ರೂ 3 months ಒನ್ಸ್ ಅಥವಾ 2 months ಒನ್ಸ್ ಅಥವಾ ಮಂತ್ಲಿನೂ ಬಂದಿದ್ದೀವಿ. ನಾವು ಅಷ್ಟೊಂದು ಫುಲ್ಲಿ ಅಡಿಕ್ಟೆಡ್ ಟು ಸೌತಡ್ಕ. ಯಾಕಂದರೆ ನಾವೇನೇ ಅಂದ್ಕೊಂಡ್ರು ಏನೇ ಮಾಡಿದ್ರು ನಮ್ಗೆ ಏನಾದರೂ ಅಂದ್ಕೊಂಡು ನಾವೇನಾದರೂ ಅರ್ಕೆ ಹೊತ್ಕೊಂಡಿದ್ರೆ ಆರಾಮಾಗಿ ಕ್ಲಿಯರ್ ಆಗಿಬಿಡುತ್ತೆ. ನಾನು ಹಂಗೇನೆ ಏನಾದರೂ ಅಂದ್ಕೋಬೇಕು ಅಂದ್ರೆ ನಾನು ಸೌತಡ್ಕಕ್ಕೆ ಬಂದು ಏನಾದರೂ ಅಂದ್ಕೊಂಡು ಅದನ್ನು ಕ್ಲಿಯರ್ ಆಗಬೇಕು ಅನ್ನೋದಂತೂ ಕ್ಲಿಯರ್ ಆದಮೇಲೆ ತಿರ್ಗಾ ಬಂದು ಗಂಟೆ ಕಟ್ಬಿಟ್ಟು ಹೋಗ್ತಿದ್ದೆ. ನಾನು ಮುಂಚೆನೂ ಅಷ್ಟೇ, ಈಗಲೂ ಅಷ್ಟೇ. ಈಗಿರೋ ರೈಡೂ ಅದಕ್ಕೋಸ್ಕರನೇ ಬರ್ತಾ ಇರೋದು. ನಾನು ಇಲ್ಲಾಂದರೆ ಬರ್ತಿರಲಿಲ್ಲ. ನಾನು ಏನಾದರೂ ಒಂದು ಅಂದ್ಕೊಂಡು ಕ್ಲಿಯರ್ ಮಾಡಿಕೊಂಡೆ, ಆಮೇಲೆ ನಾನು ಮುಂದುವರಿತಿದ್ದು ಏನಕ್ಕಾದ್ರೂ ಸರಿ. ಒಳ್ಳೇದವ. ಅವಾಗೆಲ್ಲ ಬರಬೇಕಾದ್ರೆ ಒಂದು ಸ್ವಲ್ಪ ರೋಡ್ಸ್ ಎಲ್ಲ ಚೆನ್ನಾಗಿರಲಿಲ್ಲ. ಈಗ ಫುಲ್ಲೆಲ್ಲ ಇಂಪ್ರೂವ್ ಮಾಡಿಬಿಟ್ಟಿದ್ದಾರೆ. ಫುಲ್ ರೋಡೆಲ್ಲ ಚೆನ್ನಾಗಿದೆ, ಟೋಲ್ ಹಾಕಿದ್ದಾರೆ. ಆಮೇಲೆ ಇನ್ನೂ ಒಂದು ಪೂರ್ತಿ CC ರೋಡ್ ಮಾಡಿದ್ದಾರೆ ಇವರು. ಟಾರ್ ರೋಡ್ ಮಾಡಿದ್ದಿದ್ರೆ ಇನ್ನೂ ಸಕ್ಕತ್ತಾಗಿರೋದು. ಏನಂದೆ ಇನ್ನೊಂದ್ಸಲ ಹೇಳು. ಆಮೇಲೆ ಇನ್ನೂ ಒಂದು, ಈಗ ಇರೋ ರೂಟಲ್ಲಿ ಒಳ್ಳೊಳ್ಳೆ ವ್ಯೂ ಪಾಯಿಂಟ್ಸ್ ಸಿಗುತ್ತೆ. ವ್ಯೂ ಪಾಯಿಂಟ್ಸ್ ಅಂದರೆ ಈಗ ಬೆಳಗ್ಗೆ ಹೋದರೆ ಏನೋ ಪರವಾಗಿಲ್ಲ, ಮಧ್ಯಾಹ್ನ ಏನಾದರೂ ಹೋದರೆ ಬರೀ ಖಾಲಿ ರೋಡ್ ಏನಾದರೂ ಅನಿಸುತ್ತೆ, ಖಾಲಿ ರೋಡ್ ಥರ ಅನಿಸುತ್ತೆ. ಇಲ್ಲಾಂದರೆ ನಾವು ಏನಾದರೂ ಟ್ರಿಪ್ ಏನಾದರೂ ಮಂಗಳೂರು ಕಡೆ ಹೋಗ್ತಾ ಇದ್ದೀವಿ ಅಂದರೆ ಇನ್ನೂ ಟುವರ್ಡ್ಸ್ ಮಂಗಳೂರು ಅಂಡರ್ ಕನ್ಸ್ಟ್ರಕ್ಷನಲ್ಲಿದೆ. ಯಾಕಂದರೆ ನಾವಲ್ಲಿ ರೈಟ್ ತೊಗೋತೀವಲ್ಲ, ಧರ್ಮಸ್ಥಳ ಹತ್ರ ರೈಟ್ ತೊಗೋತೀವಿ. ಅದಕ್ಕಿಂತ ಒಂದು 2 kilometers ಹಿಂದೆ ತನಕನೂ ರೋಡ್ ಚೆನ್ನಾಗಿಲ್ಲ. ಇವಾಗ ಗುರು ಫಾಸ್ಟ್ ಆಯಿತು. ಅಲ್ಲೊಂದು ಸ್ವಲ್ಪ ಕಿತ್ತಾಕಿದ್ದಾರೆ. ಕುಕ್ಕೆಯಿಂದ ಧರ್ಮಸ್ಥಳ ಕ್ರಾಸ್ ಇದೆಯಲ್ಲ, ಕುಕ್ಕೆ ಕ್ರಾಸ್ಗೂ ಮತ್ತು ಧರ್ಮಸ್ಥಳ ಕ್ರಾಸ್ಗೂ ಅಲ್ಲಿ ಮಿಡಲಲ್ಲಿ ಒಂದು ಸ್ವಲ್ಪ ಇನ್ನೂ ಕನ್ಸ್ಟ್ರಕ್ಷನ್ ನಡೀತಾ ಇದೆ. ಅಲ್ಲೂ ಇನ್ನೂ ಅಷ್ಟೊಂದು ಸರಿ ಮಾಡಿಲ್ಲ. ಬಟ್ ಇಲ್ಲಿಂದ ನಾವು ತುಮಕೂರಿಂದ ಏನಾದರೂ ಹೋಗ್ಬೇಕಂದ್ರೆ ಒಳ್ಳೆ ರೋಡ್ ಇದೆ. ಇಷ್ಟೊತ್ತಿಗೆ ನಾವೇನಾದರೂ ಧರ್ಮಸ್ಥಳದಲ್ಲಿ ಇದ್ದಿದ್ರೆ ಸಾರಿ ಇಂಡಿಯಾದಲ್ಲಿ ಇದ್ದಿದ್ರೆ ಒಳ್ಳೆ ಭಾಳ ಅಂತ. ನಮಗೆ ಏನಾದರೂ ಕುಣಿಗಲ್ ಹೈವೇ ಸಿಗುತ್ತಲ್ಲ, ಕುಣಿಗಲ್ಲಿಂದ ಸ್ಟ್ರೈಟ್ ಹೈವೇ, ಹಾಸನ ಹೈವೇ, ಆ ರೋಡ್ ಇದ್ದಂಗೆ ಇರುತ್ತೆ ಯಾವಾಗಲೂ. ನಾವೇನಾದರೂ ಈ ರೋಡಲ್ಲಿ ಏನಾದರೂ ಬಂದ್ವಿ ಅಂದರೆ ಅಷ್ಟು ಖುಷಿ ಆಯಿತು ಈ ರೋಡಿಗೆ ಬಂದು. ಇನ್ನೂ ಇಲ್ಲಿಂದ ಡೈರೆಕ್ಟು ಅಂದರೆ ಧರ್ಮಸ್ಥಳ ಕ್ರಾಸ್ ತಗೋತೀವಲ್ಲ, ಅಲ್ಲಿಂದ ಒಂದು ಸ್ವಲ್ಪ ಕಿತ್ತೋಗಿದೆ ರೋಡು. ಅಲ್ಲಿ ಇನ್ನೂ ಕನ್ಸ್ಟ್ರಕ್ಟ್ ಮಾಡಬೇಕಾ, ಮಾಡ್ತಾರಾ ಮಾಡಲ್ವಾ ಅದು ಗೊತ್ತಿಲ್ಲ ನನಗೆ. ಬಟ್ ಇಲ್ಲಿ ಮಾತ್ರ ಒಳ್ಳೆ ರೋಡು ಗುರು. ನೀವು ಅನ್ಕೋಬೋದು ಇವ್ನು ಯಾರಿಗೂ ಇವನು ಅಲ್ಲಿ ಮಾತಾಡೋ ಬದಲು ಇಲ್ಲಿ ವಾಯ್ಸ್ ಓವರ್ ಕೊಡ್ತಾ ಇದ್ದಾನೆ ಅಂತ ಹೇಳ್ಬಿಟ್ಟು. ನೆಕ್ಸ್ಟ್ ವೀಡಿಯೋ ಅಥವಾ ನೆಕ್ಸ್ಟ್ ಬ್ಲಾಗ್ ಅಥವಾ ನೆಕ್ಸ್ಟ್ ರೈಡಿಂದ ಪಕ್ಕಾ ನಾನು ಒಂದು ಮೈಕ್, ಎಕ್ಸ್ಟರ್ನಲ್ ಮೈಕ್ ತೊಗೊಂಡಂತೂ ಪಕ್ಕಾ ಬ್ಲಾಗ್ ಮಾಡ್ತೀನಿ. ಸಾರಿ ಅದಕ್ಕೆ. ಇಲ್ಲಾಂದರೆ ನನಗೆ ಅಡ್ಜಸ್ಟ್ ಆಗ್ತಿಲ್ಲ. ಏನು ಅಡ್ಜಸ್ಟ್ ಆಗ್ತಿಲ್ಲ ಅಂದರೆ ಟೈಮ್ ಅಡ್ಜಸ್ಟ್ ಆಗ್ತಿಲ್ಲ ಹೋಗೊಂದು ಮೈಕ್ ಪರ್ಚೇಸ್ ಮಾಡೋದಕ್ಕೆ. ಇಲ್ಲಾಂದಿದ್ದರೆ ಇಷ್ಟೊತ್ತಿಗಾಗಲೇ ನಾನು ಪ್ರತಿ ಸಲ ಅಥವಾ ಪ್ರತಿ ವೀಡಿಯೋದಲ್ಲೂ ನಾನು ವಾಯ್ಸ್ ಓವರ್ ಕೊಡ್ತಿದ್ದೆ. ನಿಮಗೆ ಬೋರ್ ಆಗ್ತಿರ್ಬೋದು. ಯೂಶ್ವಲಿ ನನ್ನ ಫ್ರೆಂಡ್ಸು ಹೇಳ್ತಾರೆ, ನಿಂದೊಂಥರ ಬೋರಿಂಗ್ ಬ್ಲಾಗ್ರು ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು. ಬಟ್ ಇದೊಂದೇ ಒಂದು ಸಲ ಅಡ್ಜಸ್ಟ್ ಮಾಡ್ಕೊಳ್ಳಿ, ಇದೊಂದೇ ಒಂದು ರೈಡ್ದು. ಇದು ಬಿಟ್ಟು ನಾನು ಇನ್ನು ಯಾವುದೇ ರೈಡ್ಗೂ ನಾನು ವಾಯ್ಸ್ ಓವರ್ ಕೊಡಲ್ಲ. ಇದಂತೂ ದಿಸ್ ಇಸ್ ಮೈ ಪ್ರಾಮಿಸ್. ಬಟ್ ಈ ಧರ್ಮಸ್ಥಳ ರೈಡ್ ಪೂರ್ತಿ ಒಂದು ಸ್ವಲ್ಪ ಏನಂತಾರೆ, ಸ್ವಲ್ಪ ಲ್ಯಾಗ್ ಹೊಡಿಯುತ್ತೆ. ಏನಕ್ಕೆ ಲ್ಯಾಗ್ ಹೊಡಿಯುತ್ತೆ ಅಂದರೆ ಅದೇ ಬೋರಿಂಗ್ ಅನಿಸುತ್ತೆ ನಿಮಗೇನೆ. ಬಟ್ ನೆಕ್ಸ್ಟಿಂದ ನಿಮ್ಗೆ ಸ್ಯಾಟಿಸ್ಫೈ ಮಾಡ್ತೀನಿ. ಸೊ ಬ್ಯೂಟಿಫುಲ್. ವಾವ್, ಇಟ್ಸ್ ಮೈಂಡ್ ಬ್ಲೋಡಿಂಗ್. ಮೈಂಡ್ ಬ್ಲೋಡಿಂಗ್. ಇನ್ನೊಂದು 3 ಪಾರ್ಟ್ ಬರ್ಬೋದು ಅಥವಾ 3 parts ಬರ್ಬೋದು. ಬಂದಾದ್ಮೇಲೆ ನೆಕ್ಸ್ಟ್ ರೈಡಿಂದ ಪಕ್ಕ ವಾಯ್ಸ್ ಓವರ್ ಕೊಟ್ಟೆ. ಇಲ್ಲಿಂದ ನಾನು ಇನ್ನೇನು ಮಾತಾಡೋಕೆ ಹೋಗಲ್ಲ, ಯಾಕಂದರೆ
ಸೀನ್ರೀಸ್ ಒಂದು ಸ್ವಲ್ಪ ಚೆನ್ನಾಗಿದೆ, ನೀವೇ ನೋಡ್ತೀರಾ, ನೋಡಿ. ಹಿಂಗೆ ಇರೋದು ಸ್ವಲ್ಪ ಇಲ್ಲಿಂದ ಒಂದು 20-30 ಕಿಲೋಮೀಟ್ರ್ ಹಿಂಗೆ ಐತೆ, ಆಮೇಲೆ ಒಂದು ಸ್ವಲ್ಪ ಕಿತ್ತೋಗೈತೆ. ಹೇಳ್ತೀನಿ ಎಲ್ಲಿಂದ ಕಿತ್ತೋಗಿರೋದು ಸ್ಟಾರ್ಟು ಅಂತ. ಹಾಸನ್ ಬಿಟ್ಟು ಹಾಸನಿಂದ 110 ಇತ್ತು. ಹಲೋ, ಗುಡ್ ಮಾರ್ನಿಂಗ್. ಒಳ್ಳೆ ಫಾಗ್ ಐತೆ ಗುರು. ಇವಾಗಿನ ಒಂದೇ ಒಂದು ಕ್ಲಿಪ್ಪು ಕಳಿಸ್ತೀನಿ ನೋಡಿ. ಬಟ್ ವಿಡಿಯೋದಲ್ಲಿ ಕಾಣಲ್ಲ ಅನ್ಸುತ್ತೆ, ಡೈರೆಕ್ಟಾಗಿ ನೋಡಿದ್ರೆ ಮಸ್ತಾಗೈತೆ. ಸಕಲೇಶ್ಪುರ ಟೋಲ್ 3 ಕಾಲು. ನಡುಗ್ಬಿಟ್ವಿ ಅನ್ಕೊಂಬಿಡು ಚಳಿಗೆ. ಅದು ಜಾನ್ ಪ್ಲೇಯರ್ ಜಾಕೆಟು ಇಲ್ಲ, ತಡೀತಾ ಐತೆ. ರೈಡಿಂಗ್ ಜಾಕೆಟ್ಗಿಂತ ತಡಿಯುತ್ತಿದ್ದು ಧನುಷು. ಅವನು ಅದನ್ನೇ ಹಾಕೊಂಬಂದವನು, ಅವನಿಗೆ ತಡ್ಕೊಳಕ್ಕಾಗ್ತಿಲ್ಲ. ರೈಡಿಂಗ್ ಜಾಕೆಟ್ಗಿಂತ ತಡಿಯುತ್ತಿದ್ದು. ರೋಡು ಇಂಪ್ರೂವ್ ಮಾಡಿಬಿಟ್ಟವ್ರು. ಅವತ್ತು ಒಂದು ಕಡೆ ಕಿತ್ತಾಕಿದ್ರಲ್ಲ ಮಧ್ಯದಲ್ಲಿ ಕಲ್ಲೆಲ್ಲ ಇಟ್ಬಿಟ್ಟು ಸಕಲೇಶ್ಪುರ ಎಂಟ್ರೆನ್ಸ್ಗೆ ಹಾಸನ್ ಬಿಟ್ಟು, ಅಲ್ಲೊಂದು ದೊಡ್ಡ ಕರ್ವ್ ಇತ್ತಲ್ಲ, ಆ ಕರ್ವಲ್ಲಿ ಏನದು ಸಿಮೆಂಟ್ ರೋಡ್ ಹಾಕಿದ್ರಲ್ಲ, ಆ ಕರ್ವಲ್ಲಿ ಒಂದು ಟೋಲ್ ಮಾಡವ್ರೆ ಮಧ್ಯದಲ್ಲಿ. ಭೈರಾಪುರ ತಿಂಡಿ ಇನ್ನೂ ಹೋಗಿಲ್ಲ, ಹೋಗ್ಬಿಟ್ಟು ತಿಂತೀವಿ. 3 ಯಾವುದೋ ಹೊಸ ರೂಟ್ ತೋರಿಸ್ತಾ ಇದೆ ಗುರು, ನೋಡಬೇಕು. ಈ ರೋಡ್ ನನಗೆ ಗೊತ್ತಿಲ್ಲ. ನಾವು ಇಲ್ಲಿ ಬ್ರಿಡ್ಜಿಂದ ಆ ಕಡೆಗೆ ಹೋಗ್ತಿದ್ವಿ. ಈ ರೋಡು ಹೊಸ ಕನ್ಸ್ಟ್ರಕ್ಷನ್ ಆಗಿದೆ ಅನ್ಸುತ್ತೆ. ಇವತ್ತು ಟ್ರೈ ಮಾಡಿಬಿಡೋದೆ, ನೆಕ್ಸ್ಟ್ ಟೈಮಿಂದ ಅನುಕೂಲ ಆಗುತ್ತಲ್ಲ. ಹೆಂಗೆ ನಮ್ಮ ಗಾಡಿ ಸೌಂಡು ಇದೇನಾ ಹೈವೇ ಕನ್ಸ್ಟ್ರಕ್ಷನ್ ಮಾಡ್ತಿದ್ದೀವಿ ಇಷ್ಟು ದಿನ. ಗೊತ್ತಾಯ್ತು. ಈ ಥರ ಇದ್ರೆ ರೋಡ್ ಆರಾಮಾಗಿ ಹೋಗ್ಬಿಡ್ಬೋದು ಗುರು. ಬಟ್ ಅದೇ ರೋಡ್ಗಳು ನೀಟಾಗಿ ಮಾಡಿಲ್ಲ ಇವರು. ಏನು ಮಾಡೋಣ ಅನ್ಕೋಬೋದು ನೀವು, ನೈಸ್ ರೋಡ್ ಥರ ಇರಬಾರ್ದು, ಸ್ಲಿಪ್ ಆಗಿಬಿಡುತ್ತೆ ಅದು ಇದು ಅಂತ. ಅಯ್ಯೋ ನೋಡ್ರಿ ಗುರು, ಅಲ್ಲಿ ಫಾಗು. ಅಪ್ಪ ನೋಡಿ ಇವಾಗ ವ್ಯೂ. ನಾನು ಬೇರೆ ಗ್ಲೌಸ್ ಇವಾಗಲೇ ಬಿಚ್ಚಿಟ್ಟೆ ಆಗಿರಲ್ಲ ಅಂತ. ನೋಡ್ರಿ ಅಲ್ಲಿ ಆಪೋಸಿಟಲ್ಲಿ ಬರ್ತಿರೋದು ಬರೀ ಲೈಟೇ ಕಾಣಿಸ್ತಾ ಇರೋದು. ಅಯ್ಯೋ ಈಗಲೇ ತೆಗಿಬೇಕಾಗಿತ್ತ ನಾನು ಇದನ್ನ ಗ್ಲೌಸ್ನ.
ಮೇಲೆ ಗ್ಲೌಸ್ ಬಿಚ್ಚಿದ್ದೀವಿ. ಕಾರ್ಗಳು ನಮ್ಮಿಂದ ಒಂದು 330-40 ಮೀಟ್ರ್ ದೂರ ಇದೆ ಅಷ್ಟೇ. ಅದು 40-50 ಮೀಟ್ರ್ ದೂರ ಇದೆ ಅಷ್ಟೇ. ಅದು ಹುಡುಗಿಗಳು ಹಿಂದೆ ಕೂತಿರೋದು, ಹುಡುಗಿನ ಹುಡುಗನ ಗೊತ್ತಿಲ್ಲ. ಬಾಯ್ಸ್ ಎಲ್ಲ ಫೋಟೋಶೂಟ್ಗೆ ಅಂತ ನಿಲ್ಸವ್ರೆ. ನಾವು ಫೋಟೋಶೂಟ್ ಮಾಡ್ಕೊಂಬಿಡೋಣ ನಮ್ಮ ಗಾಡಿದು. ಏನ್ ಗುರು ಫಾಗಿದ್ದಿದ್ದು ಯಪ್ಪ. ಸೈಡ್ ಬಾ, ರೋಡಿಂದ ಸೈಡ್ ಬಂದ್ಬಿಟ್ಟು ನೀನು. ಏಯ್ ವಿಡಿಯೋ ಬೇಡ, ಫೋಟೋ ತೆಗಿಯೋಣ ಒಂದು. ಕ್ಲೋಸ್ ಅಪ್ ಅಲ್ಲ ಅಂತ. ಓ ಅಣ್ಣ, ಅವನು ತಪ್ಪಿಲ್ಲ ಗುರು, ಕಾಣಲ್ಲ ರೋಡು. ಅಲ್ಲಿ ನೋಡ್ಗುರು ಗಿಣಿಗಳು, ಸರಿ ಪಕ್ಷಿಗಳು. ಅವನು ಯಾರು ಹೆಡ್ಲೈಟ್ ಹಾಕೊಂಡ್ಬಿಟ್ಟು ಇರೋ ಈ ಕಡೆ ಬಂದ್ಬಿಡು. ನಾನು ಆ ಕಡೆಗೆ ಹೋಗ್ಬಿಡ್ತೀನಿ.